ವರ್ಷದ ಮೊದಲನೇ ಪೇಸು ಎಲ್ಲ ಸೌಂಡು ಅಬ್ರ ಇರೋ ಸಿನಿಮಾಗಳು ರೆಡಿ ಆಗ್ತಾ ಇದೆ ನಮ್ಮ ಇಂಡಸ್ಟ್ರಿಗೆ. ಒಂದು ಮಾಸ್ ಸಿನಿಮಾಗಳ ಮಧ್ಯೆ ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಚಿತ್ರ. ಈಗ ಸ್ವಲ್ಪ ದಿನಗಳ ಹಿಂದೆ ಹೇಳ್ತಾ ಇದ್ರಿ ಸಿನಿಮಾ ನಾನು ನೋಡಿಲ್ಲ, ಇನ್ನೂ ನೋಡಬೇಕು ಆಡಿಯನ್ಸ್ ಜೊತೆ ಕೂತ್ಕೊಂಡು ಅಂತ. ಪ್ರೇಕ್ಷಕರ ಜೊತೆ ಸಿನಿಮಾ ನೋಡಿರೋ ಖುಷಿ ತುಂಬಾ ಖುಷಿ ಆಯಿತು. ಅಂದರೆ ನಾನು ಇಷ್ಟು ರಿಯಾಕ್ಟ್ ಮಾಡ್ತಾರೆ ಅಂದ್ಕೊಳ್ಳಿಲ್ಲ. ಎಲ್ಲ ಜೋಕಿಗೂ ಸ್ಪಂದಿಸ್ತಾ ಇದ್ರು, ಎಲ್ಲ ಸನ್ನಿವೇಶಕ್ಕೂ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ನಕ್ಕಿ ಚಪ್ಪಾಳೆ ಎಲ್ಲ ಹೊಡೆದ್ರು. ನಂಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ಹೋಪ್ಫುಲಿ ನಾಳೆ ನಾವು ಸೆಲೆಬ್ರಿಟಿ ಶೋ ಆಗ್ತಾ ಇದ್ದೀವಿ. ಅದಾದಮೇಲೆ 26th ಜಾನು ಎಲ್ಲರೂ ಬಂದು ನೋಡ್ತಾರಲ್ಲ, ಅವಾಗ ಅವರೆಲ್ಲ ಇಷ್ಟಪಟ್ಟರೆ ಇನ್ನೂ ಖುಷಿ ಆಗುತ್ತೆ ನನಗೆ. ಯಾಕೆಂದರೆ ಏನು ನಾನು ತುಂಬ ನರ್ವಸ್ ಆಗಿದ್ದೀನಿ, ಏನು ಮಾತು ಬರ್ತಾ ಇಲ್ಲ. ನಮ್ಮ ಡೈರೆಕ್ಟರ್ ಮಾತಾಡಿಸ್ಬಿಡಿ. ನೀ ಇಷ್ಟು ಸಿನಿಮಾ ಮಾಡಿ ನರ್ವಸ್ ಅಂದರೆ ನನ್ನ ಫಸ್ಟ್ ಸಿನಿಮಾ. ಸೊ ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಏನಾದರೂ ಲೋಪದೋಷ ಇದ್ದರೆ ದಯವಿಟ್ಟು ಕ್ಷಮಿಸಿ, ತಿದ್ದಿ, ಸಪೋರ್ಟ್ ಮಾಡಿ. ಇದು ನನ್ನ ಫಸ್ಟ್ ಸಿನಿಮಾ. ಆ್ಯಂಡ್ ಪರಂಬ ಸಂಸ್ಥೆ ಮೇಲೆ ನಿಮ್ಮ ಎಲ್ಲರ ಪ್ರೀತಿ ಹೆಂಗಿದೆಯೋ ಅದನ್ನ ದಯವಿಟ್ಟು ಕಂಟಿನ್ಯೂ ಮಾಡಿ. ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ತೀವಿ. ಆಮೇಲೆ ಜನಕ್ಕೆ ಮುಟ್ಟೋದಕ್ಕೆ ನೀವು ತುಂಬ ಒಂದು ದೊಡ್ಡ ಕರ್ತವ್ಯ ನಿಭಾಯಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಇಷ್ಟ ಆಗಿದ್ದರೆ ಇನ್ನೊಂದಷ್ಟು ಜನಕ್ಕೆ ಈ ವಿಷಯನ ತಿಳಿಸಿ, ಮೂವಿ ಚೆನ್ನಾಗಿದೆ ಅಂತ ನಿಮ್ಮ ಚಾನೆಲ್ಗಳಲ್ಲಿ ಹೇಳಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ಅಭಿ ಸರ್ ಆ್ಯಕ್ಟು ಮಾಡಿಬಿಟ್ಟಿದ್ದೀರಾ, ಗೊತ್ತಿರಲಿಲ್ಲ. ಅನಿವಾರ್ಯ ಬಂತಲ್ಲಿ. ಯಾರು ಅಂದ್ಕೊಂಡಿದ್ದು ಅವರು ಇಲ್ಲ, ಮುಂಚೆನೇ ಪ್ಲ್ಯಾನ್ ಮಾಡಿದ್ರು ಅನ್ಸುತ್ತೆ. ಇಲ್ಲ, ಪ್ಲ್ಯಾನ್ ಏನಿಲ್ಲ. ಪ್ಲ್ಯಾನ್ ಮಾಡಿದಾಗ ಯಾವುದೂ ಆಗಿಲ್ಲ ನಮ್ಮ ಫಿಲ್ಮಲ್ಲಿ. ದೇವ್ರು ಹೆಂಗೆ ನಡೆಸೋದು ನಾವು ನಡ್ಕೊಂಡು ಹೋಗಿದೆ ಫಿಲ್ಮ್. ನೋಡಿ, ಎಲ್ಲೂ ಶೇರ್ ಮಾಡಿಲ್ಲ ನಿಮ್ಮ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್. ನೀವು ಕೊಟ್ಟು ಇಂಟರ್ವ್ಯೂ ಅದು ಸರ್ಪ್ರೈಸ್ ಆಗಿರಲಿ ಅಂತ ನಾವು ಯಾರೂ ಮಾತಾಡಿಲ್ಲ ಅದ್ರ ಬಗ್ಗೆ. ಹೇಳಿ ಸರ್, ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ರಿಲೀಸ್ ಪ್ಲ್ಯಾನಿಂಗು, ರೌಂಡಿಂಗ್ಸು? ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. 26 ರಜಾ ಇದೆ. ರಜಾ ಹೆಂಗಿದ್ರು ಫ್ಯಾಮಿಲಿ ಜೊತೆ ಒಂದು ಔಟಿಂಗ್ ಪ್ಲ್ಯಾನ್ ಮಾಡ್ತೀರಾ, ನಮ್ಮ ಸಿನಿಮಾಗೆ ಬಂದು ನೋಡಿ. ನಿಮ್ಮ ಔಟಿಂಗ್ನ ಇನ್ನೂ ಡಬಲ್ ಎಂಟರ್ಟೈನಿಂಗ್ ಆಗಿ, ಎಂಜಾಯಬಲ್ ಆಗಿ ಮಾಡೋ ಜವಾಬ್ದಾರಿ ನಮ್ಮದು. ನಾವು ಆ ಪ್ರಾಮಿಸ್ ನಿಮಗೆ ಕೊಡ್ತೀವಿ. ಈಗಾಗಲೇ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಸಿನಿಮಾ ನೋಡಿದ್ದಾರೆ. ಅವರ ರಿವ್ಯೂ ಸಹ ನಿಮಗೆ ಆಡಿಯನ್ಸ್ಗೆ ಇನ್ನೇನು ತಲುಪುತ್ತೆ. ದಯವಿಟ್ಟು ಕಿವಿಗೊಡಿ. ದಯವಿಟ್ಟು ನಿಮ್ಮ ಟೈಮ್ನ ನಮಗೂ ಕೊಡಿ. ಆ ಟೈಮ್ಗೆ ವರ್ತ್ವೈಲಾಗಿ ಎಂಟರ್ಟೈನ್ಮೆಂಟ್ ನಾವು ಕೊಡ್ತೀವಿ ಅಂತ ನನಗೆ ಅನಿಸ್ತಾ ಇದೆ. ಆ್ಯಂಡ್ ರಿಗಾರ್ಡಿಂಗ್ ರಿಲೀಸ್ ಆ್ಯಂಡ್ ಮಾರ್ಕೆಟಿಂಗ್ ಪ್ಲ್ಯಾನ್ ಎಲ್ಲ ಬಂದು ಅದಕ್ಕೆ ಅಂತಲೇ ನಮ್ಮ ಪ್ರೊಡಕ್ಷನ್ ಹೌಸಲ್ಲೊಂದು ಸಪ್ರೇಟ್ ಎಂಟಿಟಿ ಇದೆ, ಲೆಡ್ ಬೈ ಶ್ರೀನೀಶ್, ರಮನ್ ಆ್ಯಂಡ್ ಸಿಂಧೂರ. ಅವ್ರು ನೋಡ್ಕೊತಿದ್ದಾರೆ ಎಲ್ಲದನ್ನು. ಆ್ಯಂಡ್ ಇಟ್ ಇಸ್ ಬೀಂಗ್ ಮ್ಯಾನೇಜ್ಡ್ ಬೈ ನಮ್ಮ ರಾಜೇಶ್ ಸರ್. ಸೊ ಅದ್ರ ಪ್ಲ್ಯಾನಿಂಗ್ ಅವ್ರು ಕಂಪ್ಲೀಟ್ಲಿ ಅವ್ರು ಟೇಕ್ ಓವರ್ ಮಾಡಿದ್ದಾರೆ. ಆ್ಯಂಡ್ ಆ ಪ್ರೆಷರ್ ನನ್ನ ಮೇಲೆ ಇಲ್ಲ. ಸೊ ಹಾಗಾಗಿ ಇದು ಥ್ರೂ ಔಟ್ ದ ಜರ್ನಿ ಆಫ್ ದಿಸ್ ಫಿಲ್ಮ್ ಇದೇ ಥರ ಪ್ರೊಡಕ್ಷನ್ ಹೌಸಿಂದ ನಮಗೆ ಸಪೋರ್ಟ್ ಇತ್ತು. ಹಾಗಾಗಿ ನಮ್ಮ ಕೆಲಸ ಇಷ್ಟು ಅಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡೋಕ್ಕೆ ನಮಗೆ ತುಂಬ ಹೆಲ್ಪ್ಫುಲ್ ಆಯಿತು. ರಕ್ಷಿತ್ ಅವರು ಸಿನಿಮಾ ನೋಡಿದ್ದಾರೆ. ಸೆನ್ಸರ್ ಕಾಪಿ ನೋಡಿದ್ದಾರೆ ರಕ್ಷಿತ್ ಅವರು. ಅವ್ರಿಗೂ ತುಂಬ ಇಷ್ಟ ಆಯಿತು. ನಾಳೆ ಅವರು ಖುದ್ದಾಗಿ ಪ್ರೀಮಿಯರ್ ಶೋಗೆ ಬರ್ತಿದ್ದಾರೆ. ಅವರ ವ್ಯೂಸ್ನ ಅಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ. ಸರ್, ಇದು ಆಡಿಯನ್ಸ್ಗೆ ಮಾತ್ರ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಲ್ಲ. ನೀವು ಎಂಟೈರ್ ಫ್ಯಾಮಿಲಿಗಳನ್ನು ಹಾಕೊಂಡು ಮೂವಿ ಮಾಡಿದ್ದೀರಾ. ಅದ್ರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್? ಅಲ್ಲ, ನಾವೇನು ಮಾಡೋಣ, ನಾವೊಬ್ಬರು ಒಳ್ಳೆ ಆ್ಯಕ್ಟರ್ನ ಕಾಸ್ಟ್ ಮಾಡೋಕ್ಕೆ ಅಂತ ಐದೈತೆ ಅವ್ನು ಕಾಸ್ಟ್ ಮಾಡಿದ್ದು. ಇವ್ರು ಅವ್ರನ್ನ ಫ್ಯಾಮಿಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನನ್ನ ತಪ್ಪಲ್ಲ, ಇವ್ರ ತಪ್ಪು. ಇಲ್ಲ, ಕೊನೆಯದಾಗಿ ಅದು ರಿವೀಲ್ ಮಾಡಿದ್ರೆ ತೊಂದರೆ ಆಗುತ್ತಲ್ಲ? ಓಕೆ, ಇಟ್ಸ್ ಎನಿಥಿಂಗ್ ಸ್ವೀಟ್. ಓಕೆ. ಇಲ್ಲ, ಅವ್ರದ್ದು ಸ್ಟೋರಿ ಹೇಳಿದಾಗ ಆ ಪಾತ್ರ ವೈಫ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅವಳಿಗೂ ಇಷ್ಟ ಆಯಿತು, ಅವಳು ಮಾಡಿದ್ರು. ಪವನ್ ಸರ್ ಅವರ ವೈಫ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೌಮ್ಯ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಪವನ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಫ್ಯಾನ್ಸ್ ದಯವಿಟ್ಟು ಬನ್ನಿ ನೋಡಿ. ಸರ್, ನಿಮ್ಮ ಕಾಲು ನಿಜವಾಗ್ಲೂ ಮುರಿದಿದ್ದ ಅಥವಾ ಏನು ಕತೆ? ಹೌದು, ನನಗೆ ನಿಜವಾಗ್ಲೂ ಇಂಜುರಿ ಆಗಿತ್ತು. ಅದೊಂದು ದೊಡ್ಡ ಕತೆ ಅದು. ಅಪ್ಪು ಕಪ್ ಅಂತ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡಿದ್ರು. ಅದ್ರ ಟೈಮಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದೆ ಒಂದು ಟೀಮ್ದು. ಸೊ ಲೈವ್ ಎಲ್ಲ ಇದೆ ಅಂತ ಹೇಳಿದ್ರು. ಆವಾಗ ತುಂಬ ಪ್ರಾಕ್ಟೀಸ್ ಮಾಡೋಕ್ಕೆ ಹೋದೆ. ಲಿಗಮೆಂಟೇರ್ ಆಯಿತು. ಬಟ್ ಅದೇ ಟೈಮಿಗೆ ನಮ್ಮ ಶೂಟಿಂಗು ರೆಡಿ ಆಗಿತ್ತು ಎಲ್ಲ. ಅಂದರೆ ನಮ್ಮ ಶೂಟಿಂಗಲ್ಲಿ ಎಲ್ಲರಿಗಿಂತ ದೊಡ್ಡ ಸ್ಟಾರ್ ಇರೋದು ನಮ್ಮ DOP ಅರವಿಂದ್. ಸೊ ಅರವಿಂದ್ ಡೇಟ್ಸು ಇರಲಿಲ್ಲ, ಅಚ್ಯುತಣ್ಣ ಡೇಟ್ಸ್ ಇರಲಿಲ್ಲ, ಯೋಗಿದಿರಲಿಲ್ಲ, ನಂದು ಮಿಸ್ ಆಗ್ತಾ ಇತ್ತು. ಆ ಟೈಮಲ್ಲಿ ಏನೂ ಆಪ್ಷನ್ ಇಲ್ಲದೆ ಅದನ್ನು ಮಾಡಿದ್ವಿ. ಬಟ್ ಅದು ಆ್ಯಕ್ಚುಲಿ ವರ್ಕ್ ಆಗಿದೆ. ನಮ್ಮ ಒಂಥರ ಕ್ಯಾರೆಕ್ಟ್ರಿಗೆ ಆ್ಯಡ್ ಆಗಿದೆ. ಅದೇ ನಾವು ಫಿಲ್ಮ್ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಇವ್ರಿಗೆ ಇಂಜುರಿ ಸ್ಟಾರ್ ಅಂತ. ಬೇಜಾರು ಆಗಬಾರ್ದು ಅಂತಿಲ್ಲ. ಇವಾಗಲೂ ನೋಡಿ ಯಾವುದೋ ಇಂಜುರಿ ಮಾಡ್ಕೊಂಡ್ಬಂದಿದ್ದಾರೆ. ಕೈ ತೋರಿಸು ಬ್ರೋ ನೋಡಿ.
ಸೊ ಎವ್ರಿ ಟೈಮ್ ಐ ಮೀಟ್ ಹಿಮ್ ಅವ್ರಿಗೆ ಒಂದಲ್ಲ ಒಂದು ಹೊಸ ಇಂಜುರಿ ಆಗಿರುತ್ತೆ. ಈ ವರ್ಷದಿಂದ ಜೋರಾಯ್ತು ಅನ್ಸುತ್ತೆ. ಇಲ್ಲ ಪಾರ್ಟಿ ಅಲ್ಲ, ಈ ವರ್ಷದಿಂದ ಆದರೂ ಐ ವಿಶ್ ಯು ವೆರಿ ಗುಡ್ ಹೆಲ್ತ್. ಯಾ ಥ್ಯಾಂಕ್ ಯು. ಆ್ಯಂಡ್ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಥ್ಯಾಂಕ್ ಯು. ಸಂತೋಷಲ್ಲಿ ನೋಡ್ತಿದ್ದೀರಾ ಇಡೀ ಸಿನಿಮಾ? ಹೌದು, ಸಂತೋಷ್ ನಮ್ಮ ಮೇನ್ ಥಿಯೇಟರ್ 26th ಬೆಳಿಗ್ಗೆ ನಮ್ಮ ಇಡೀ ತಂಡ ಸಂತೋಷ್ ಚಿತ್ರಮಂದಿರದಲ್ಲಿರುತ್ತೆ. ದಯವಿಟ್ಟು ನಮ್ಮ ಜೊತೆಗೆ ಬಂದು ಚಿತ್ರ ನೋಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.